ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ವೆಶ್ಚನ್ ಪ್ಯಾಕೇಜ್ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಅದರಲ್ಲಿ ರ್ಯಾಷನಲ್ ನಂಬರ್ ಕಾನ್ಸೆಪ್ಟನ್ನು ತೆಗೆದುಕೊಂಡಿದ್ದೀನಿ. ರ್ಯಾಷನಲ್ ನಂಬರ್ಸ್ ಕಾನ್ಸೆಪ್ಟಲ್ಲಿ ಚಾಪ್ಟ್ರಲ್ಲಿ ಟೋಟಲಿ 3 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ. ಹೇಗೆ ಬರುತ್ತೆ 1 ಮಾರ್ಕ್ಸ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 30 ಹಾರ್ ಅಂತ ಕೇಳಿದರೆ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ಯಾವ ಬರ್ತವೆ 30 ಅಂತ. ನಾವು ಈ 30ನ ಈ ಥರ ಡಿವಿಷನ್ ಮಾಡ್ಕೋಬೋದು, ಫ್ಯಾಕ್ಟರೈಸ್ ಮಾಡ್ಕೊಳೋಕ್ಕೆ ಈ ಥರ ಮಾಡ್ಬೋದು. ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. 5 6 30 ಅಂತ ಮಾಡ್ಕೋಬೋದು. ಆಮೇಲೆ 6ಅನ್ನು 3 2 6 ಅಂತ ಮಾಡ್ಕೋಬೋದು. 2 1 2. ನೋಡಿ, 5 3 ಆ್ಯಂಡ್ 2 ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಗಿವನ್ ನಂಬರ್ 30. 2 3 5 ದ ರೈಟ್ ಆನ್ಸರ್. ಇಲ್ಲ ಅಂತಂದರೆ 30ನ ಸ್ಪ್ಲಿಟ್ ಮಾಡಿ ಮಲ್ಟಿಪ್ಲೈ ಮಾಡಿ ಯಾವ 2 ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿ 30 ಬರುತ್ತೆ. 6 5 30. ಮತ್ತು 5 ಇಸ್ ಪ್ರೈಮ್ ನಂಬರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 6ಅನ್ನು 2 3 6 ಅಂತ ಬರುತ್ತೆ. ನೋಡಿ, 2 3 5 ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಗಿವನ್ ನಂಬರ್ ಅಂತ ಆಗುತ್ತೆ. ನೆಕ್ಸ್ಟ್ ಎಚ್ ಸಿ ಎಫ್ ಆಫ್ 3 ಆ್ಯಂಡ್ 5 ಈಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ನೋಡಿ, ಎಚ್ ಸಿ ಎಫ್ ಅಂದರೆ ಆ ಎರಡು ನಂಬರ್ಸನ್ನು ಡಿವೈಡ್ ಮಾಡೋ ಹೈಯೆಸ್ಟ್ ನಂಬರ್ ಯಾವುದು ಅಂತ ಕೇಳ್ತಾರೆ. ದಟ್ ಈಸ್ ಎಚ್ ಸಿ ಎಫ್ ಅಂತ. ಎಲ್ ಸಿ ಎಮ್ ಅಂತಂದರೆ ಕಾಮನ್ ಫ್ಯಾಕ್ಟರ್, ಎರಡರಲ್ಲೂ ಬರೋವಂಥ ಕಾಮನ್ ಮಲ್ಟಿಪಲನ್ನು ಎಲ್ ಸಿ ಎಮ್, ಲೀಸ್ಟ್ ಕಾಮನ್ ಮಲ್ಟಿಪಲನ್ನು ಎಲ್ ಸಿ ಎಮ್ ಅಂತ ಕರಿತೀವಿ. ಎಚ್ ಸಿ ಎಫ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಎರಡನ್ನು ಡಿವೈಡ್ ಮಾಡೋ ಹೈಯೆಸ್ಟ್ ನಂಬರ್ ಯಾವುದು, ಡಿವೈಡ್ ಮಾಡೋವಂಥ ಹೈಯೆಸ್ಟ್ ನಂಬರ್ ಯಾವುದು ಅಂತ, ದಟ್ ಈಸ್ ಎಚ್ ಸಿ ಎಫ್. ನೋಡಿ, ಇಲ್ಲಿ ಕೊಟ್ಟಿರೋದು ನಂಬರ್ಸ್ ಏನು, 3 ಆ್ಯಂಡ್ 5 ಆರ್ ದ ಕೋಫ್ರೈಮ್ಸ್. ನೋಡಿ, ಈ ಥರ ಕೋಫ್ರೈಮ್ಸ್ ಬಂದಾಗ ಯಾವ ನಂಬರ್ ಡಿವೈಡ್ ಮಾಡುತ್ತೆ ಅಂತಂದರೆ 1 ಮಾತ್ರ ಮಾಡುತ್ತೆ. ಎರಡನ್ನು ಡಿವೈಡ್ ಮಾಡೋ ನಂಬರ್ ಯಾವುದು, 1. ದಟ್ ಈಸ್ ದ ರೈಟ್ ಆನ್ಸರ್. ಎಚ್ ಸಿ ಎಫ್ ಆಫ್ 3 ಆ್ಯಂಡ್ 5 ಈಸ್ 1 ಅಂತ. ಎಸ್ ಕಾಮನ್ ಫ್ಯಾಕ್ಟರ್, ಕಾಮನ್ ಆಗಿ ಬರುವಂಥ ಫ್ಯಾಕ್ಟರ್ಸ್. ಆಯಿತಾ? ಅದು ಗೊತ್ತಾಗಲ್ಲ ಅಂದರೆ ಫ್ಯಾಕ್ಟರ್ಸ್ ಬರ್ಕೊಳ್ಳಿ. 3ಗೆ ಫ್ಯಾಕ್ಟರ್ಸ್ ಯಾವುದು, 1 ಡಿವೈಡ್ ಮಾಡುತ್ತೆ 3ನ, ಮತ್ತು 3ನೇ ಡಿವೈಡ್ ಮಾಡುತ್ತೆ ನಂಬರ್ ಇಟ್ ಸೆಲ್ಫು. 5ನ 1 ಆ್ಯಂಡ್ ನಂಬರ್ ಇಟ್ ಸೆಲ್ಫು. ನೋಡಿ, ಇವೆರಡಲ್ಲೂ ಕಾಮನ್ ಆಗಿರೋದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈಸ್ 1 ಅಂತ ತಗೋಬೇಕು. ಇದರಲ್ಲಿ ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡಬೇಕು. ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಕೋಪ್ರೈಮ್ ಆಗಿರೋದ್ರಿಂದ ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಬರೋದೇ ಎಚ್ ಸಿ ಎಫ್, ದಟ್ ಈಸ್ 15. ಈ ಥರ ಎರಡು ನೋಡ್ಕೋಬೇಕು. ಎಚ್ ಸಿ ಎಫ್ ಹೇಗೆ ಫೈಂಡ್ ಔಟ್ ಮಾಡೋದು, ಎಲ್ ಸಿ ಎಫ್, ಎರಡು ಕೂಡ ಚಾನ್ಸ್ ಇರ್ತದೆ. ಇದೊಂದು ಟೈಪ್ ಕ್ವಶನ್ ಕೂಡ ಕೊಡ್ತಾರೆ. ನೆಕ್ಸ್ಟು ಬೇರೆ ಥರ ಯಾವ ಥರ ಕೊಡ್ಬೋದು ನೋಡಿ, ಸ್ಟೇಟ್ಮೆಂಟ್ಸನ್ನು ಕೊಡ್ಬೋದು. ನೋಡಿ, ಇದು ಒಂದು ಶಾರ್ಟ್ ಆನ್ಸರಲ್ಲಿ ಬರುವಂಥದ್ದು. ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ. ಏನು ಹೇಳುತ್ತೆ ಥಿಯರಮ್ ಅಂದರೆ, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಹ್ಯಾಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ನೋಡಿ, ಇಲ್ಲಿ ಒಂದು ಕಾಂಪೋಸಿಟ್ ನಂಬರ್ 30ನ್ನು ಪ್ರಾಡಕ್ಟ್ ಆಫ್ ಪ್ರೈಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ, ಗೊತ್ತಾಯ್ತಾ? ಅದನ್ನೇ ಹೇಳ್ತಾ ಇದೆ. ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯುನೀಕ್ ಎಕ್ಸೆಪ್ಟ್ ಫಾರ್ ದ ಅದರ್ ಆರ್ಡರ್ ಎಕ್ಸೆಪ್ಟ್ ಫಾರ್ ದ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅಕ್ಕರ್ಸ್ ಅಂತ. ನೋಡಿ, ಎವ್ರಿ ಫ್ಯಾಕ್ಟರೈಸೇಷನ್ ಏನಾಗುತ್ತೆ, ಎವ್ರಿ ನಂಬರ್ಗೆ ಯುನೀಕ್ ಆಗಿರುತ್ತೆ. ಅದನ್ನು ಪ್ರೈಮ್ ಫ್ಯಾಕ್ಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೇವೆ. ಈ ಥರ ಒಂದು ಇದನ್ನು ಸ್ಟೇಟ್ಮೆಂಟನ್ನು ಓದ್ಕೋಬೇಕು ನೀವು. ಸ್ಟೇಟ್ಮೆಂಟ್ ಇರ್ತಾವಲ್ಲ, ಥಿಯರಮ್ ಸ್ಟೇಟ್ಮೆಂಟ್ಸನ್ನು ಪ್ರಾಕ್ಟೀಸ್ ಮಾಡಿ. ಅದನ್ನು ಶಾರ್ಟ್ ಆನ್ಸರಲ್ಲಿ ಕೇಳ್ಬೋದು. ನೆಕ್ಸ್ಟ್, ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಎ ಪ್ರಾಡಕ್ಟ್ ಆಫ್ ಇಲ್ಲಿ ಇದು 1 ಮಾರ್ಕ್ಸಿಗೆ ಕೇಳಿರೋಂಥ ಕ್ವಶನ್. ಆಪ್ಷನಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ MCQ ಅಲ್ಲಿ ಕೇಳ್ತಾನೆ. ಪ್ರೈಮ್ ನಂಬರ್, ಇವನ್ ನಂಬರ್ಸ್, ಆಡ್ ನಂಬರ್ಸ್ ಇದು ಆಗೋಕ್ಕೆ ಚಾನ್ಸ್ ಇಲ್ಲ. ಆಡ್ ನಂಬರ್ಸ್ ಆಗಲ್ಲ. ಪ್ರೈಮ್ ನಂಬರ್ಸ್, ಸ್ಕ್ವೇರ್ ನಂಬರ್ಸ್ ಆಗಲ್ಲ. ಆನ್ಸರ್ ಈಸ್ ಪ್ರೈಮ್ ನಂಬರ್ಸ್, ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಮೇಲೆ ಸಾಲ್ವ್ ಮಾಡಿದ್ದೀವಿ ನೋಡಿ. ಅದೇ ಥರ ಕ್ವಶನನ್ನು ರೈಸ್ ಮಾಡ್ತಾ ಹೋಗಿದ್ದಾನೆ. ನೆಕ್ಸ್ಟ್, ಇದೆಲ್ಲ 1 ಮಾರ್ಕ್ಸ್ ಕೇಳೋಂಥ ಕ್ವಶನ್. ಇಷ್ಟು ಕೇಳ್ಬೋದು, ಇನ್ನೇನು ಕೇಳೋಕ್ಕಾಗಲ್ಲ, ಇಷ್ಟು ಕೇಳ್ತಾರೆ. ನೀವು ರೆಡಿಯಾಗಿ ಈ 3 ಟೈಪಲ್ಲಿ ಸ್ಟೇಟ್ಮೆಂಟ್ ಒಂದು, ಮಲ್ಟಿಪಲ್ ಚಾಯ್ಸ್ ಕ್ವಶನು, ಶಾರ್ಟ್ ಆನ್ಸರು, ಎಚ್ ಸಿ ಎಫನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳೋದು, ಮತ್ತು ಎಲ್ ಸಿ ಎಮ್ ಆರ್ ಪ್ರೈಮ್ ಫ್ಯಾಕ್ಟರ್ಸನ್ನು ಕೇಳ್ಬೋದು. ಪ್ರೈಮ್ ಫ್ಯಾಕ್ಟರ್ಸ್ ಯಾವುದು ಅಂತ ಒಂದು ಕಾಂಪೋಸಿಟ್ ನಂಬರ್ ಕೊಟ್ಟು ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿ, ಯಾವುದು ಬಿಲೋ ಕೊಟ್ಟಿರೋದ್ರಲ್ಲಿ ಯಾವುದು ಆನ್ಸರ್ ಅಂತ ಕೇಳ್ಬೋದು. ಈ ಥರ 1 ಮಾರ್ಕ್ಸ್ ಈ ಕ್ವಶನನ್ನು ಕೇಳೋ ಚಾನ್ಸಸ್ ಭಾಳ ಇರ್ತದೆ. ನೆಕ್ಸ್ಟ್
2 ಮಾರ್ಕ್ಸ್ ಕ್ವಶನ್. ಇದು ನೋಡಿ 2 ಮಾರ್ಕ್ಸ್ ಕ್ವಶನ್, ಕಂಪಲ್ಸರಿ ಕ್ವಶನ್. ನೋಡಿ ಒಂದೇ ಒಂದು ಅದೇ ಮೆಥಡನ್ನು ಫಾಲೋ ಮಾಡಿ. ಒಂದು ಮೆಥಡನ್ನು ಬರೆದಿದ್ದೀನಿ ಯಾವ ಥರ ಬರಿಬೇಕು ಆನ್ಸರ್ ಅಂತ. ಒಂದು 5-6 ಲೈನ್ಸಲ್ಲಿ ಕ್ಲಿಯರ್ ಆಗುತ್ತೆ ಇದು ಆನ್ಸರು. ನೀವು ಈಸಿಯಾಗಿ ಮಾರ್ಕ್ಸ್ ಬರುವಂಥ ಚಾಪ್ಟ್ರು, ಈಸಿಯಾಗಿ ಮಾರ್ಕ್ಸ್ ಬರುವಂಥ ಚಾಪ್ಟ್ರು. ಅದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಿ. ನೋಡಿ, ಪ್ರೂವ್ ದಟ್ 6 + √2 ಈಸ್ ಎ ಇರ್ರ್ಯಾಷನಲ್ ನಂಬರ್ ಅಂತ ಕೇಳಿದ್ದಾನೆ. ಇದನ್ನ ಇರ್ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿ ಅಂತ ಕೇಳಿದ್ದಾನೆ. ಹೇಗೆ ಪ್ರೂವ್ ಮಾಡೋದು ಅಂತಂದರೆ ನೋಡಿ, 6 + 2 ಈಸ್ ಎ ಇರ್ರ್ಯಾಷನಲ್ ಅಂತ ಕನ್ಸಿಡರ್ ಮಾಡಬೇಕು. ಆಯಿತಾ? ಸಪೋಸ್ ಗಿವನ್ ನಂಬರ್ 6 + √2 ಈಸ್ ಎ ಇರ್ರ್ಯಾಷನಲ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಈಕ್ವಲ್ಸ್ ಟು P/Qಗೆ ಬರ್ಕೋಬೇಕು. P/Q ಇದರಲ್ಲಿ ಬರ್ಕೊಂಡು ವೇರ್ P ಆ್ಯಂಡ್ Q ಆರ್ ಕೋಪ್ರೈಮ್ ನಂಬರ್ಸ್, ಇವೆರಡು ಕೋಪ್ರೈಮ್ ನಂಬರ್ಸ್ ಆಗಿರ್ತವೆ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಅಸ್ಯೂಮ್ ಮಾಡ್ಕೊಂಡು ನೋಡಿ, ಈ ಇರ್ರ್ಯಾಷನಲ್ ನಂಬರನ್ನು ಅಲ್ಲೇ ಇಟ್ಕೊಂಡು ಈ ನಂಬರನ್ನು ಈ ಕಡೆ ತಗೊಳ್ಳಿ. ರಿಮೈನಿಂಗ್ ನಂಬರ್ ಯಾವುದಿರುತ್ತೆ ಅದನ್ನು ತಗೊಳ್ಳಿ. ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. 6 × Q 6Q, 1 × P 1P, by Q 1 Q. ಈ ಥರ ಬರ್ಕೊಳ್ಳಿ. ನೋಡಿ, ಈ ಥರ ಬರ್ಕೊಂಡಾಗ √2 ಈಸ್ ಇರ್ರ್ಯಾಷನಲ್ ನಂಬರ್ ಆ್ಯಂಡ್ P - 6Q by Q ಇಸ್ ರ್ಯಾಷನಲ್ ನಂಬರ್. ನೋಡಿ, ಈ ಲೆಫ್ಟ್ ಹ್ಯಾಂಡ್ ಸೈಡು ಇರ್ರ್ಯಾಷನಲ್ ನಂಬರ್, ರೈಟ್ ಹ್ಯಾಂಡ್ ಸೈಡು ರ್ಯಾಷನಲ್ ನಂಬರ್ ಅಂತ ಬರ್ಕೊಳ್ಳಿ. ನೋಡಿ, ಇರ್ರ್ಯಾಷನಲ್ ನಂಬರ್ ನಾಟ್ ಈಕ್ವಲ್ ಟು ರ್ಯಾಷನಲ್ ನಂಬರ್, ಎರಡು ಈಕ್ವಲ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ ಬರೀಬೇಕು. ಏನು, ಅವರ್ ಅಸಂಪ್ಷನ್ ಈಸ್ ರಾಂಗ್ ಅಂತ ಬರೀರಿ. ಅವರ್ ಅಸಂಪ್ಷನ್ ಈಸ್ ರಾಂಗ್. ಅದು ದೇರ್ ಫಾರ್ 6 + √2 ಈಸ್ ಎ ಇರ್ರ್ಯಾಷನಲ್ ನಂಬರ್ ಅಂತ ಬರೀಬೇಕು. ಅವರ್ ಅಸಂಪ್ಷನ್ ಈಸ್ ರಾಂಗ್. 6 + √2 ಈಸ್ ಎ ಇರ್ರ್ಯಾಷನಲ್ ನಂಬರ್ ಅಂತ ಬರೀಬೇಕು. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಸಿಗ್ತದೆ. 2 ಮಾರ್ಕ್ಸು ಈಸಿಯಾಗಿ ಸಿಗುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದೇ ಮೆಥಡನ್ನು ಫಾಲೋ ಮಾಡಿ. 100% 2 ಮಾರ್ಕ್ಸು ಈಸಿಯಾಗಿ ಸಿಗುತ್ತೆ. ಮತ್ತು ಮೇಲೆ 1 ಮಾರ್ಕ್ಸ್, ಟೋಟಲಿ 3 ಮಾರ್ಕ್ಸನ್ನು ಈ ಚಾಪ್ಟ್ರಲ್ಲಿ ಈಸಿಯಾಗಿ ತಗೊಳ್ಬೋದು. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೇ. 1 ಅವರನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ 3 ಮಾರ್ಕ್ಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಂಟಿನ್ಯೂಸ್ ಈ ವಾರದಲ್ಲಿ ವೀಡಿಯೋಸನ್ನು ಬಿಡ್ತೇವೆ. ಒಳ್ಳೊಳ್ಳೆ ವೀಡಿಯೋಸು ಈಸಿಯಾಗಿ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮಿನಿಮಮ್ 70+ ಮಾಡ್ಬೋದು. ಅವರೇ ಸ್ಟೂಡೆಂಟ್ 70+ ಸ್ಕೋರ್ ಮಾಡುವಂಥ ವೀಡಿಯೋಸನ್ನು ಬಿಡ್ತಾ ಹೋಗೋಣ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.